ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಸಿಬಿಎಸ್ಇ ಶಾಲೆಗಳಲ್ಲಿ ತ್ರಿಭಾಷಾ ಸೂತ್ರ ಜಾರಿ ಯಾವಾಗ 2026-27ನ ಸಾಲಿನಿಂದಲೇ ಪ್ರಸ್ತುತ ವರ್ಷ 9ನೇ ತರಗತಿಯಿಂದಲೇ ಅಳವಡಿಕೆ. ಈ ವರ್ಷದಿಂದಲೇ ನೀವು 9ನೇ ತರಗತಿಗೆ 3 ಲ್ಯಾಂಗ್ವೇಜ್ ಅನ್ನು ನಾವು ಪಾಠ ಮಾಡಲೇಬೇಕು ಅಂತ ಹೇಳ್ತಾ ಇದೆಯಾ ಬೋರ್ಡು. ಒಂದೇನೆ ನೀವು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ನಿಮಗೆ LOC ಅಂದರೆ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ ಅಲ್ಲಿ ನೀವು ಫಿಲ್ ಮಾಡಲೇಬೇಕು. ವಿದ್ಯಾರ್ಥಿಯ 3 ಲ್ಯಾಂಗ್ವೇಜ್ ಅನ್ನು ನೀವು ಫಿಲ್ ಮಾಡಲೇಬೇಕು. ಹಾಗಾಗಿ ನೀವು ತ್ರಿಭಾಷಾ ಸೂತ್ರ ನಿಯಮವನ್ನು ಫಾಲೋ ಅಪ್ ಮಾಡಲೇಬೇಕಾಗುತ್ತದೆ. ಈ ಪರೀಕ್ಷೆ ಏನಾದರೂ ಇದೆಯಾ 9ನೇ ತರಗತಿಗೆ ಮುಂದಕ್ಕೆ? ಇಲ್ಲ. 2030-31ನೇ ಸಾಲಿಗೆ ಅವ್ರ ಮಕ್ಕಳು ಪರೀಕ್ಷೆ ಬರೀತಾರೆ. ಹಾಗಾಗಿ ಈ 9ನೇ ತರಗತಿಯಲ್ಲಿ ನೀವೇನು ಈ ಪರೀಕ್ಷೆಯ ಕಡ್ಡಾಯವಾಗಿ ಈ 3 ಭಾಷೆಯನ್ನು ಮಾಡ್ತಿರಲ್ಲ, ಆ 3ನೇ ಭಾಷೆಗೆ ನಿಮ್ಮ ಶಾಲಾ ಹಂತದಲ್ಲಿಯೇ ನಡೆಯುತ್ತದೆ ಹೊರತು ಅದು ನಿಮಗೆ ಏನು ಬೋರ್ಡಿಗೆ ಇರೋದಿಲ್ಲ. ಮಕ್ಕಳು ಬರೆಯೋದು ಕಡ್ಡಾಯವಾಗಿ ಪರೀಕ್ಷೆ ಬರೆಯೋದು ಯಾವಾಗ? 3ನೇ ಭಾಷೆಯಾಗಿ ಕಡ್ಡಾಯ ಪರೀಕ್ಷೆ ಬರೆಯೋದು ಯಾವಾಗ? 2030-31ನೇ ಸಾಲಿಗೆ. ಈಗಾಗಲೇ ಸಿಬಿಎಸ್ಇ ಬೋರ್ಡ್ ಹಿಂದೊಂದು ಸರ್ಕ್ಯುಲರ್ ಅನ್ನು ಕಳಿಸಿದೆ ನಮಗೆ. ಹಾಗಾಗಿ ಇನ್ನೊಂದು ಏನಂತ ಹೇಳಿದ್ರೆ, ಈಗ ನಮಗೆ ಬೇಕಾಗಿರೋ ಪುಸ್ತಕದ ಬಗ್ಗೆ ಕೊರತೆ ಇದೆಯಾ ಅಂತ. ಯಾಕಂದ್ರೆ ಅನಿವಾರ್ಯವಾಗಿ ನಮಗೆ ಇಂಡೆಂಟ್ ಹಾಕಿರುವುದಿಲ್ಲ. ಇಂಡೆಂಟ್ ಹಾಕ್ತಾ ಇದ್ದ ಕಾರಣಕ್ಕೆ ನಮಗೆ ಪುಸ್ತಕಗಳ ಕೊರತೆ ಆಗ್ಬಹುದು ಅಂತ ನಾವು ಅಂದ್ಕೊಂಡಿದ್ವಿ. ನೋ, ಆಗೋದಿಲ್ಲ. ಯಾಕೆ ಅಂದ್ರೆ ಸ್ವತಃ ಶಿಕ್ಷಣ ಸಚಿವರೇ ಹೇಳಿದ್ದಾರೆ, ಇಂಡೆಂಟ್ ಹಾಕುವಂತ ಸಂದರ್ಭದಲ್ಲಿ ಸರ್ವರ್ ಸಿಗ್ತಾ ಇರಲಿಲ್ಲ. ಆ ಸರ್ವರ್ ಸಿಗ್ತಾ ಇರುವಂತ ಸಂದರ್ಭದಲ್ಲಿ ಸಚಿವರೇ ಹೇಳಿದ್ದಾರೆ, ನಾವು ಪುಸ್ತಕವನ್ನು ನಿಮಗೆ ನೇರವಾಗಿಯೇ ಕೊಡುತ್ತೇನೆ, ಇಂಡೆಂಟ್ ಹಾಕ್ಲಿಲ್ಲ ಅಂತ ನೀವು ಯೋಚನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಪುಸ್ತಕದ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವೇನಾದ್ರು 9ನೇ ತರಗತಿ ನಿಮ್ಮ ತರಗತಿಗೆ ನಿಮಗೆ ಪುಸ್ತಕ ಬೇಕು ಅಂದ್ರೆ ನೀವು ನೇರವಾಗಿ BO ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಪುಸ್ತಕ ನೇರವಾಗಿ ಸಿಗುತ್ತದೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಸ್ಟೇಟ್ ಲ್ಯಾಂಗ್ವೇಜಿನ ಪಾಲಿಸಿಯನ್ನೇ ಫಾಲೋ ಅಪ್ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕವನ್ನೇ ನಾವು ಫಾಲೋ ಅಪ್ ಮಾಡಬೇಕು. ಯಾಕಂದ್ರೆ ಈ ಹಿಂದೆ ಒಂದು ಸರ್ಕ್ಯುಲರ್ ಅನ್ನು ಸಿಬಿಎಸ್ಇ ಬೋರ್ಡ್ ನಮಗೆ ಕಳಿಸಿದೆ. ನಿಮ್ಮ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕವನ್ನೇ ಫಾಲೋ ಅಪ್ ಮಾಡಬೇಕು. ಸ್ಟೇಟ್ ಲ್ಯಾಂಗ್ವೇಜ್ ಅನ್ನೇ ಪಾಲಿಸಿಯನ್ನೇ ಫಾಲೋ ಅಪ್ ಮಾಡಬೇಕಂತ ಬೋರ್ಡ್ ಕೂಡ ನಮಗೆ ತಿಳಿಸಿದೆ. ಹಾಗಾಗಿ ನಾವು ಬೇರೆ ಪುಸ್ತಕವನ್ನು R3 ಪುಸ್ತಕವನ್ನು ಬಳಸ್ಲಿಕ್ಕೆ ಆಗೋದಿಲ್ಲ. ಒಂದೇಳೆ ನೀವೇನಾರ R3 ಪುಸ್ತಕವನ್ನು ಬಳಸ್ತಾ ಹೋದ್ರಿ ಅಂತ ಇಟ್ಕೊಳ್ಳಿ. ಈ ಸರ್ಕ್ಯುಲರ್ ನೋಡ್ತಾ ಬನ್ನಿ, ಈ ಏರಿಯಸ್ ಅನ್ನೆಲ್ಲ ನೋಡ್ತಾ ಬನ್ನಿ. ನೀವು ಪಠ್ಯಕ್ರಮ ಮತ್ತು ಪಾಠ ಪುಸ್ತಕಗಳ ಹೊಂದಾಣಿಕೆ ಇರಬಹುದು, ಈ ಸರ್ಕ್ಯುಲರ್ ಎಲ್ಲ ನೀವು ಓದಿ, ಈ ಏರಿಯಸ್ ಎಲ್ಲ ಓದ್ತಾ ಬನ್ನಿ. ನೀವು ಓದಿ, ನೀವು ಅರ್ಥ ಮಾಡಿಕೊಳ್ಳಿ. ಇದೆಲ್ಲ ಇರುವುದು ಕೂಡ ನೀವು 3rd ಲ್ಯಾಂಗ್ವೇಜ್ R3 ಅನ್ನೇ ಪುಸ್ತಕವನ್ನು ಫಾಲೋ ಅಪ್ ಮಾಡಿ ಅಂತ ಹೇಳಿದೆ ನಮಗೆ. ಓಕೆ, ನಾವು R3 ಪುಸ್ತಕವನ್ನು ಫಾಲೋ ಅಪ್ ಮಾಡ್ತಾ ಹೋದಾಗ ಏನಾಗುತ್ತದೆ ನಮಗೆ? ಆಮೇಲೆ ನಮ್ಮ ಲ್ಯಾಂಗ್ವೇಜ್ ಎಲ್ಲಿಗೆ ಹೋಗುತ್ತದೆ? ಅದು 3rd ಲ್ಯಾಂಗ್ವೇಜಿಗೆ ಹೋಗುತ್ತದೆ. ನಮ್ಮದು 3rd ಲ್ಯಾಂಗ್ವೇಜ್ ಕನ್ನಡ ಆಗ್ಬಿಡುತ್ತದೆ. ಆ ಉದ್ದೇಶ ಇರುವುದೇ ಹಂಗೆ. ಈ ಏರಿಯಸ್ ಅನ್ನೆಲ್ಲ ನೋಡ್ತಾ ಬನ್ನಿ. ನೀವು ಪ್ರತಿನಿತ್ಯದ ಸರ್ಕ್ಯುಲರ್ ಬರ್ತಾ ಇರುವುದು, ಅದರ ಉದ್ದೇಶ ಇರುವುದು ಏನು? ಹಿಂದಿ 2nd ಲ್ಯಾಂಗ್ವೇಜು, ಕನ್ನಡ 3rd ಲ್ಯಾಂಗ್ವೇಜ್ ಮಾಡಬೇಕು ಅನ್ನೋದೇ ಉದ್ದೇಶ ಇರೋದು ಅದು. ಹಾಗಾಗಿ ನೀವು ಮತ್ತೇನಾದ್ರು ಪುಸ್ತಕದಲ್ಲಿ ಎಡವಿದ್ರೆ ನಮ್ಮದು 3rd ಲ್ಯಾಂಗ್ವೇಜಿಗೆ ಹೋಗುತ್ತದೆ ಹೊರತು ಅದು 2nd ಲ್ಯಾಂಗ್ವೇಜಿಗೆ ಬರೋದಿಲ್ಲ. R3ನೇ ಆಗುತ್ತದೆ ಹೊರತು R2 ಆಗೋದೇ ಇಲ್ಲ. ಆಮೇಲೆ ಮುಂದೊಂದು ದಿನ ನಾವು ಎಷ್ಟೇ ಹೋರಾಟ ಮಾಡಿದ್ರು ಅದು ಅಸಾಧ್ಯದ ಮಾತಾಗುತ್ತದೆ. ಈಗಾಗಲೇ ನಾವು ಎಚ್ಚೆತ್ಕೊಳ್ಬೇಕು. ನೀವು R3 ಪುಸ್ತಕ ಅದು ನಮಗಲ್ಲ. R3 ಪುಸ್ತಕ ಇರೋದು ನಮಗ್ ಅಲ್ವೇ ಅಲ್ಲ. ನಾವೇನಿದ್ರು ನಮ್ಮ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕವನ್ನೇ ಫಾಲೋ ಅಪ್ ಮಾಡಬೇಕು. ನೀವು ಸಿರಿಗನ್ನಡ ಅಥವಾ ತಿಳಿಗನ್ನಡ ಆ 2 ಪುಸ್ತಕ ಫಾಲೋ ಅಪ್ ಮಾಡಿದ್ರೆ ಮಾತ್ರ ನಿಮ್ಮದು ದ್ವಿತೀಯ ಭಾಷೆಯಾಗಿ ಉಳಿದುಕೊಳ್ಳುತ್ತದೆ. ಇಲ್ಲದೇ ಇದ್ರೆ ತೃತೀಯ ಭಾಷೆಯಾಗಿ ಹೋಗುತ್ತದೆ ಅದು. ಆವಾಗ 2nd ಲ್ಯಾಂಗ್ವೇಜ್ ನಮ್ಮದು ಇರುವುದಿಲ್ಲ. ನಮ್ಮದೇನಿದ್ರು 3rd ಲ್ಯಾಂಗ್ವೇಜ್ ಆಗ್ಬಿಡುತ್ತದೆ. ನಾನು ಮೊದಲೇ ಹೇಳಿದ್ದೀನಿ, ನಿಮಗೆ ಪುಸ್ತಕ ಸಿಕ್ಕಿಲ್ಲ ಅಂದ್ರೆ ನೀವು BO ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ. ನೀವು ಸರ್ಕಾರಕ್ಕೆ ಮೊರೆ ಹೋಗಿ, ನಿಮಗೆ ಪುಸ್ತಕ ನೇರವಾಗಿ ಸಿಗುತ್ತದೆ. ಇಂಡೆಂಟ್ ಹಾಕ್ಲಿಲ್ಲ ಅಂತ ತಲೆ ಕೆಡಿಸ್ಕೊಂಡು ಯಾವ್ಯಾವ್ದ ಪುಸ್ತಕವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ನಮ್ಮ ರಾಜ್ಯ ಸರ್ಕಾರದ ಪುಸ್ತಕವನ್ನೇ ಮಾಡಿ. ನೀವು ಆಗ್ಲೇ ನಮಗೆ ವ್ಯಾಲಿಸ್ ಬರೋದು. ನೀವು R3 ಪುಸ್ತಕ ಮಾಡಿದ್ರೆ ನೋ ವ್ಯಾಲಿಸ್, ಅದು 3rd ಲ್ಯಾಂಗ್ವೇಜ್ಗೆ ಹೋಗುತ್ತದೆ. ಈ ಎಲ್ಲ ಏರಿಯಸ್ ಅನ್ನೆಲ್ಲ ನೀವು ನೋಡಿ, ಇದೆಲ್ಲ ಇರುವುದು ಕೂಡ ನಿಮಗೆ
ಎಲ್ಲ R3 ಬಗ್ಗೆನೇ ಇದು. R3 ಪುಸ್ತಕ ನಿಮಗೆ ಸಿಕ್ಕಿಲ್ಲ ಅಂದರೆ R3 ಪುಸ್ತಕ ತೆಗೆದುಕೊಳ್ಳಿ ಅನ್ನೋ ಉದ್ದೇಶ ಇದೆ ಇದರಲ್ಲಿ. ನೀವು ಕೂತ್ಕೊಂಡು ಓದಿ ಇದನ್ನೆಲ್ಲ, ಆಗ ನಿಮಗೆ ಗೊತ್ತಾಗುತ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಟೆಕ್ಸ್ಟ್ ಬುಕ್ ಸಿಕ್ಕಿಲ್ಲ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೀವು ನೇರವಾಗಿ ನಿಮ್ಮ ಹತ್ತಿರಕ್ಕಿರುವ BO ಆಫೀಸ್, ನೀವೇನು ಈಗ ಸಿರಿಗನ್ನಡ ಪುಸ್ತಕ ತೆಗೆದುಕೊಳ್ಳುತ್ತೀರಲ್ಲ, ಅಲ್ಲೇ BO ಆ CRP ಮತ್ತು DRPಗಳಿಗೆ ನೀವು ಲೀಸ್ಟ್ ಕಳಿಸಿ, ನಿಮಗೆ ಇಮಿಡಿಯೇಟ್ಲಿ ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಬೇಡಿ. ಆ ಪುಸ್ತಕವನ್ನೇ ಫಾಲೋ ಅಪ್ ಮಾಡಿ. ನೀವು ತಿಳಿಗನ್ನಡವನ್ನೇ ಫಾಲೋ ಅಪ್ ಮಾಡಿ, ಇಲ್ಲವೇ ಸಿರಿಗನ್ನಡ ಇದ್ರೆ ಅದರಲ್ಲೇ ಫಾಲೋ ಅಪ್ ಮಾಡಿ. ಅದನ್ನೇ ಟೀಚ್ ಮಾಡ್ಕೊಂಡು ಹೋಗಿ, ಏನೂ ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಶಾಲಾ ಹಂತದಲ್ಲೇ ಎಕ್ಸಾಮ್ ನಡೀತದೆ. ಅದು ಅವ್ರು ಕಂಪಲ್ಸರಿ ಬರೆಯೋದು ಯಾವಾಗ, ತ್ರಿಭಾಷಾ ಸೂತ್ರದ ಎಕ್ಸಾಮ್ ಬರೆಯೋದು ಯಾವಾಗ, 30-31 ಬರೀತಾರೆ. ಈ ವರ್ಷ ಪ್ರೆಸೆಂಟ್ 6ನೇ ತರಗತಿ ಮಕ್ಕಳು ಇರ್ತಾರಲ್ಲ, ಅವರಿಗೆ ಅದು ಪರೀಕ್ಷೆ ಇರೋದು, ಇವರಿಗಲ್ಲ. ಇದು ಶಾಲಾ ಹಂತದಲ್ಲಿ ಇರುತ್ತದೆ. ಓಕೆ, ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ಪುಸ್ತಕಕ್ಕಂತ ಇಲ್ಲ ಅಂತ ಹೇಳಿ ನೀವು R3 ಪುಸ್ತಕಕ್ಕೆ ಮೊರೆ ಹೋಗಬೇಡಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್ ಬಾಯ್.